ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಸೆಕ್ಯುಲರ್ ಮನೋಧರ್ಮವೇ ಸನಾತನ ಧರ್ಮ. ರಾಜಧಾನಿಯ ಕೇಂದ್ರ ಸ್ಥಾನವಾಗಿರೋ ವಿಧಾನಸೌಧ ಅನ್ನೋ ಭವ್ಯ ಕಲಾಶಿಲ್ಪವನ್ನು ನೋಡಿದವರಿಗೆಲ್ಲ ಪ್ರಮುಖ ಸಂದೇಶ ಕಾಣುವುದು ಎರಡು ಮಹಾದ್ವಾರಗಳಲ್ಲಿ. ವಿಧಾನಸೌಧದ ಪೂರ್ವ ಮಹಾದ್ವಾರ ಅಂದ್ರೆ ಹೈಕೋರ್ಟ್ ಕಟ್ಟಡ, ಅಠಾರ ಕಚೇರಿಗೆ ಎದುರು ಬದರಾಗಿರೋ ಕಟ್ಟಡದ ಮಹಾದ್ವಾರದ ಮೇಲೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅನ್ನೋ ಒಂದು ಘೋಷವಾಕ್ಯವಿದೆ. ಅದೇ ರೀತಿ ಉತ್ತರ ಭಾಗದಲ್ಲಿ ರಾಜಭವನದ ಕಡೆಯ ದ್ವಾರದ ಮೇಲೆ ಧರ್ಮವನ್ನು ರಕ್ಷಿಪನ ಧರ್ಮ ರಕ್ಷಿಪದು ಅನ್ನೋ ಮತ್ತೊಂದು ಘೋಷವಾಕ್ಯವಿದೆ. ಈ ಎರಡು ಫಲಕಗಳನ್ನ ಅಲ್ಲಿ ಅಳವಡಿಸಿದ್ದು ಇನ್ಯಾರೂ ಅಲ್ಲ, ವಿಧಾನಸೌಧದ ನಿರ್ಮಾತೃ, ಅಂದಿನ ಮೈಸೂರು ರಾಜ್ಯದ ಏಕೀಕರಣ ಪೂರ್ವ ಮೈಸೂರು ರಾಜ್ಯದ ಪ್ರಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಸಂದೇಶ ಯಾತಕ್ಕೆ ಹಾಕ್ಸಿದ್ರು ಅಂತಂದ್ರೆ, ಅವರೇ ವ್ಯಾಖ್ಯಾನ ಮಾಡಿದ್ರು. ಸರ್ಕಾರದ ಕೆಲಸ ಅಂತಂದ್ರೆ ದೇವರ ಸಮಾನರಾದ ಪ್ರಜೆಗಳ ಕೆಲಸ. ಆದ್ರಿಂದ ಈ ಭವ್ಯ ಕಲಾಸೌಧದಲ್ಲಿ ಕೆಲಸ ಮಾಡುವಂತ ಎಲ್ಲ ಸರ್ಕಾರಿ ಕರ್ಮಚಾರಿಗಳು, ಚುನಾಯಿತ ಪ್ರತಿನಿಧಿಗಳು ಪ್ರತಿಯೊಬ್ರು ಕೂಡ ತಾವು ಮಾಡ್ತಾ ಇರೋದು ವ್ಯಕ್ತಿಗತ ಸ್ವಾರ್ಥಕ್ಕಲ್ಲ, ದೇವರ ಸಮಾನರಾದ ಪ್ರಜೆಗಳ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ಪ್ರಾಮಾಣಿಕರು, ದಕ್ಷರು ಮತ್ತು ಕ್ರಿಯಾಶೀಲರು ಆಗಿರ್ಬೇಕು. ಅದೇ ರೀತಿ ನಮ್ಮ ಕೆಲಸಕ್ಕೆ ತಕ್ಕ ನಿಯತ್ತನ್ನ ಪ್ರದರ್ಶಿಸಬೇಕು ಅನ್ನೋ ಆಶಯ ಅವ್ರದ್ದಾಗಿತ್ತು. ಅದೇ ರೀತಿ ಮತ್ತೊಂದು ರಾಜಭವನದ ಕಡೆಯವರು ಮಹಾದ್ವಾರದ ಮೇಲೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಒಂದು ಉಪನಿಷತ್ತಿನ ಶ್ಲೋಕದ ಕನ್ನಡ ಅನುವಾದ ಧರ್ಮವನ್ನು ರಕ್ಷಿಪನ ಧರ್ಮ ರಕ್ಷಿಪದು ಅಂತ. ಇಲ್ಲಿ ಧರ್ಮ ಅಂದ್ರೆ ಕೇವಲ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅನ್ನೋ ದೃಷ್ಟಿಯಿಂದ ಅಲ್ಲ, ಒಂದು ನಿರ್ದಿಷ್ಟ ಮನೋಧರ್ಮ ಅಂದ್ರೆ ಹೃದಯ ವೈಶಾಲ್ಯತೆ, ಧೀಮಂತಿಕೆ, ಇವೆಲ್ಲವನ್ನ ಅದರಂತಹ ಮೌಲ್ಯಗಳನ್ನು ಪ್ರತಿನಿಧಿಸುವಂತಹ ಒಂದು ಘೋಷವಾಕ್ಯ ಅಲ್ಲಿತ್ತು. ಅಂದ್ರೆ ಆವತ್ತಿನ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಸ್ವಾತಂತ್ರ್ಯ ನಂತರದ ನವಭಾರತ ನಿರ್ಮಾಣದಲ್ಲಿ ಇವರದ್ದೆಲ್ಲವೂ ಕೂಡ ಅಮೂಲ್ಯ ಕೊಡುಗೆ ಆಗಿತ್ತು. ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು ಕಟ್ಟಿ ಹೋದ ವಿಧಾನಸೌಧದಲ್ಲಿ ಕೂತ್ಕೊಳ್ಳುವ ನಮ್ಮ ಜನಪ್ರತಿನಿಧಿಗಳು ಇವತ್ತು ಏನಾಗ್ಬಿಟ್ಟಿದ್ದಾರೆ, ಧರ್ಮದ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ತಮ್ಮ ವೋಟ್ ಬ್ಯಾಂಕ್ ಸೃಷ್ಟಿ ಮಾಡೋದು, ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋ ಒಂದು ಕೆಟ್ಟ ಪೈಪೋಟಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಕ್ರಮೇಣ ಜಾತೀಯತೆಯನ್ನೇ ಪೋಷಿಸಿಕೊಂಡು ಬರ್ತಾ ಇರೋ ಒಂದು ವರ್ಗವಿದ್ರೆ, ಅದೇ ರೀತಿ ರಾಷ್ಟ್ರೀಯತೆಯ ಹೆಸರಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಕುಮ್ಮಕ್ಕ ಕೊಡ್ತಾ ಇರೋ ಮತ್ತೊಂದು ಬಣವನ್ನ ನಾವು ನೋಡ್ತಾ ಇದ್ದೇವೆ. ವರ್ತಮಾನದಲ್ಲಿ ಎರಡು ವಿವಾದಗಳು ಎದ್ದಿದೆ. ಒಂದು, ಪ್ರತಿ ವರ್ಷ ಸರ್ಕಾರವೇ ನಡೆಸುವ ನಾಡಹಬ್ಬಕ್ಕೆ ಅಂದ್ರೆ ನವರಾತ್ರಿಯ ಆರಂಭದ ದಿನ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿಂದ ಶುರುವಾಗೋ ಆ ಉದ್ಘಾಟನಾ ಸಮಾರಂಭ, ತದನಂತರ 9 ದಿನಗಳ ಕಾಲ ಅರಮನೆ ಆವರಣದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತದನಂತರದ ಜಂಬೂ ಸವಾರಿ ಮತ್ತು ಪಂಜಿನ ಕವಾಯಿತು, ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೂಲಕ ಸಾಂಗೋಪಾಂಗವಾಗಿ ನೆರವೇರುವ ಈ ದಸರಾ ಮಹೋತ್ಸವಕ್ಕೆ ಈ ವರ್ಷದ ಉದ್ಘಾಟನಾ ಅತಿಥಿ ಬಾನು ಮುಷ್ತಾಕ್ರನ್ನ ಆಹ್ವಾನಿಸಿದ್ದಕ್ಕೆ ದೊಡ್ಡ ಕೋಲಾಹಲವೇ ಎದ್ದು ಬಿಟ್ಟಿದೆ. ಅದರಲ್ಲೂ ಈ ಮೊದಲನೇದಾಗಿ ಬಾನು ಮುಷ್ತಾಕ್ ಒಬ್ಬ ಮುಸ್ಲಿಂ ಪ್ರಜೆ, ಎರಡನೇದಾಗಿ ಆಕೆ ಒಬ್ಬ ಮಹಿಳಾ ಲೇಖಕಿ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಬುಕ್ಕರ್ ಸಾಹಿತ್ಯ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸಹಜವಾಗಿ ಅವ್ರಿಗೆ ಗೌರವ ಸೂಚಿಸೋ ದೃಷ್ಟಿಯಿಂದ ದಸರಾ ಉದ್ಘಾಟನೆಗೆ ಮುಖ್ಯ ಅತಿಥಿಯನ್ನಾಗಿ ಘೋಷಣೆ ಮಾಡ್ತು. ಆ ಕ್ಷಣವೇ ಶುರುವಾಯ್ತು ನೋಡಿ. ಅವರು ಹಣೆಗೆ ಅರ್ಶನ ಕುಂಕುಮ ಇಟ್ಕೊಂಡು ಕೈಗೆ ಬಳೆ ತೊಟ್ಕೊಂಡ್ ಬರ್ಲಿಕ್ಕೆ ತಯಾರಿದ್ದಾರ ಅಂತ ಒಬ್ರು ಮಾತಾಡ್ತಾರೆ. ಅವ್ರಿಗೆ ಸನಾತನ ಧರ್ಮದಲ್ಲಿ ನಂಬಿಕೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮತ್ತೊಬ್ರು ಅವರು ಕನ್ನಡ ಬಾವುಟಕ್ಕೆ ಅವಮಾನ ಮಾಡಿದ್ರು, ಕನ್ನಡ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ರು ಅಂತ ಅವರು ಯಾವುದೋ ಒಂದು ಸಾಹಿತ್ಯ ಗೋಷ್ಠಿಯಲ್ಲಿ ದಾಖಲಿಸಿದ ಅಭಿಪ್ರಾಯಗಳನ್ನ ತಮ್ಮ ರಾಜಕೀಯ ಉದ್ದೇಶಕ್ಕೆ ತಕ್ಕಂತೆ ತಿಳಿಸ್ತಾ ಇದ್ದಾರೆ. ಒಂದ್ ಕಡೆ ಇದಾದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳ ಮಂಜುನಾಥೇಶ್ವರನ ಶುದ್ಧ ಕೇಂದ್ರವಾದ ಆ ಪವಿತ್ರ ಸ್ಥಾನದ ಧರ್ಮಾಧಿಕಾರಿಯಾಗಿರುವ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 50 ವರ್ಷಗಳಷ್ಟು ಸುದೀರ್ಘ ಕಾಲ ಪಾಲಿಸ್ಕೊಂಡು ಬಂದಿರೋ ಅವರ ಶಿಸ್ತು, ಅಚ್ಚುಕಟ್ಟುತನ, ಸಾಮಾಜಿಕ ಕಾಳಜಿ ಮತ್ತು ದೂರದರ್ಶಿತ್ವವನ್ನ ಅದರ ಒಂದು 10% ನಮ್ಮ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಪಾಲಿಸ್ಕೊಳ್ತಾ ಬಂದಿದ್ರೆ, ಇವತ್ತು ಅವರು ಅನುಭವಿಸ್ಬೇಕಾಗಿ ಬಂದಿರುವಂತಹ ಮುಜುಗರಮಯ ಪರಿಸ್ಥಿತಿ ಸೃಷ್ಟಿ ಆಗ್ತಾನೆ ಇರ್ಲಿಲ್ಲ. ಇವತ್ತೆಲ್ಲ ಒಬ್ರಿಗೊಬ್ರು ಪೈಪೋಟಿಗೆ ಬಿದ್ದವರಾಗೆ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಕಟ್ಕೊಂಡು
ಅಲ್ಲಿ ಧರ್ಮಸ್ಥಳ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ನಾವು ನೈತಿಕ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು ಇವರ ಉದ್ದೇಶ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಗೌರವವನ್ನು ಉಳಿಸೋದಕ್ಕಿಂತ ಹೆಚ್ಚಾಗಿ ನಾವು ಧರ್ಮ ಧಾರ್ಮಿಕ ಅಭಿಮಾನ ನಮಗಿರುವಷ್ಟು ಧರ್ಮಾಭಿಮಾನ ನಮ್ಮ ಪ್ರತಿಸ್ಪರ್ಧಿಗಳಿಗಿಲ್ಲ ಅನ್ನೋ ಒಂದು ಪೈಪೋಟಿಯ ಪ್ರದರ್ಶನ ಅಲ್ಲಿ ಕಾಣ್ತಾ ಇದೆ. ಏನೇ ಇರಲಿ, ಇವೆರಡೂ ವಿವಾದಗಳ ನಡುವೆ ಎದ್ದು ಕಾಣ್ತಾ ಇರೋ ಈ ಜಾತಿ ನಿಂದನೆ ಮತ್ತು ಧಾರ್ಮಿಕ ದ್ವೇಷ, ಅಸಹನೆಯ ಈ ವಾತಾವರಣ ಇವತ್ತು ಚೀನಾ ದೇಶಕ್ಕೆ ಶೃಂಗಸಭೆಗೆ ಹೋಗಿರುವ ನಮ್ಮ ಪ್ರಧಾನಮಂತ್ರಿಗಳ ವಿದೇಶಾಂಗ ನೀತಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ ಇವ್ರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಚೀನಾ ದೇಶದಲ್ಲಿ ನಡೀತಾ ಇರೋ SCO ಶೃಂಗಸಭೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಶಾಂಘೈ ಸಹಕಾರಿ ಸಂಘಟನೆಯ ಆ 10 ರಾಷ್ಟ್ರಗಳ ಶೃಂಗಸಭೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೋಗಿದ್ದಾರೆ. ಅದು ಭಾರತ ಎದುರಿಸಬೇಕಾಗಿ ಬಂದಿರೋ ಅತ್ಯಂತ ಕಠಿಣತಮ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಅವರಲ್ಲಿ ಹೋಗಿದ್ದಾರೆ. ಇಲ್ಲಿ ಆಂತರಿಕವಾಗಿ ಅವ್ರದೇ ಪಕ್ಷದ ನಾಯಕರುಗಳು ಮಾತಿಗೆ ಒಂದು ಧಾರ್ಮಿಕ ಸಂಘರ್ಷ ಅಥವಾ ಜಾತಿ ಕುರಿತಂತೆ ಅನಗತ್ಯವಾದ ವಿವಾದಗಳನ್ನ ಎತ್ತೋದ್ರ ಮೂಲಕ ಯಾವ ರೀತಿ ಅವರಿಗೆ ಮುಜುಗರ ಉಂಟು ಮಾಡುತ್ತಿದ್ದೇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಭಾರತ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನೋದನ್ನ ಮರ್ತೇ ಬಿಟ್ಟಿದ್ದಾರೆ. ಇಲ್ಲದೆ ಹೋಗಿದ್ರೆ ನಾವು ಪಾಕಿಸ್ತಾನ ಆಗ್ಬಿಡ್ತಾ ಇದ್ವಿ ಅಥವಾ ಅಫ್ಘಾನಿಸ್ತಾನ ಆಗೋಗ್ಬಿಡ್ತಾ ಇದ್ವಿ. ಇವತ್ತು ವಿವಿಧ ಪಕ್ಷಗಳ ರಾಜಕಾರಣಿಗಳು ತಾವೇ ಆಧ್ಯಾತ್ಮ ಮತ್ತು ಧರ್ಮಶಾಸ್ತ್ರ ಕುರಿತಂತೆ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದ ನೀತಿ ನಿಯಮಾವಳಿ ಏನಂತ ಇವರೇ ದಾಖಲಿಸ್ತಾ ಇದ್ದಾರೆ. ತಮ್ಮ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನ ಬಿತ್ತರಿಸ್ತಾ ಇದ್ದಾರೆ. ಈ ದೇಶವನ್ನ 5,000 ವರ್ಷಗಳಿಂದ ಒಗ್ಗಟ್ಟಾಗಿಟ್ಟಿರುವಂತಹ ಆ ಸನಾತನ ಧರ್ಮವೇ ನಿಜವಾದ ಸೆಕ್ಯುಲರ್ ಮನೋಧರ್ಮ ಅಥವಾ ಸೆಕ್ಯುಲರ್ ಧರ್ಮವೇ ನಿಜವಾದ ಸನಾತನ ಧರ್ಮ. ಅಂದ್ರೆ ಸರ್ವಧರ್ಮ ಸಮಾನತೆ, ಸಮಭಾವ, ಸಹಿಷ್ಣುತೆ, ಸಾಮರಸ್ಯ ಮತ್ತು ಸಹನೆ, ಸಹನಶೀಲತೆ ಇವೆಲ್ಲವೂ ಕೂಡ ಸನಾತನ ಧರ್ಮದ ಮುಖ್ಯ ಲಕ್ಷಣಗಳು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಯವರು ಒಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ದಸರಾ ಹಬ್ಬ ಅದು ಕೇವಲ ಹಿಂದೂಗಳ ಹಬ್ಬ ಅಥವಾ ಮುಸ್ಲಿಮರ ಹಬ್ಬ ಅಲ್ಲ, ಅದು ಸರ್ವ ಜಾತಿ ಜನಾಂಗಗಳ ನಾಡ ಹಬ್ಬ. ನಾಡ ಹಬ್ಬವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ಆಹ್ವಾನಿತರಾಗಿರೋರನ್ನ ಅವರ ಧರ್ಮದ ಕಾರಣಕ್ಕಾಗಿ ಆಹ್ವಾನಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪಕ್ಷವೇ ಅನೇಕ ರೀತಿಯ ಜಾತಿ ಸಂಬಂಧಿ ತಾರತಮ್ಯವನ್ನ ಪ್ರದರ್ಶಿಸ್ತಾ ಬಂದಿದೆ. ತುಷ್ಟೀಕರಣದ ಅಪವಾದನ ಮೈ ಮೇಲೆ ಎಳ್ಕೊಳ್ತಾ ಇದೆ. ಎಲ್ರೂ ಕೂಡ ಈ ಪೂರ್ವಾಗ್ರಹ ಪೀಡಿತ ರಾಜಕೀಯ ಧೋರಣೆಗಳನ್ನು ಕೈ ಬಿಟ್ರೆ ನಿಜವಾದ ಸನಾತನ ಧರ್ಮದ ದಿಗ್ವಿಜಯ ಸಾಧ್ಯವಾಗುತ್ತೆ. ನಾವು ಆಂತರಿಕವಾಗಿ ಸಾಮಾಜಿಕ ಸಾಮರಸ್ಯವನ್ನ ಕಾಪಾಡ್ಕೊಳ್ತಾ ಹೋದ್ರೆ ನಮ್ಮ ಅಂತಾರಾಷ್ಟ್ರೀಯ ಬಾಂಧವ್ಯಗಳಿಗೆ ಧಕ್ಕೆ ಬರುತ್ತಾ ಇದೆ. ಇವತ್ತು ಅಮೆರಿಕ, ಯುರೋಪು, ಕೆನಡಾ ಮುಂತಾದ ಕಡೆ ಭಾರತ ವಿರೋಧಿ ಪ್ರತಿಭಟನೆಗಳು, ಹಿಂಸಾಚಾರಗಳು ನಡೀತಾ ಇದ್ರೆ ಅದಕ್ಕೆ ಕಾರಣ ಭಾರತ ದೇಶದ ಒಳಗಡೆನೆ ಅನಗತ್ಯವಾಗಿ ಆಗಾಗ್ಗೆ ಉಲ್ಬಣಿಸ್ತಾ ಇರೋ ಈ ಜಾತಿ ನಿಂದನೆ ಮತ್ತು ಧಾರ್ಮಿಕ ಅಸಹಿಷ್ಣುತೆಯ ಬಹಿರಂಗ ವಿರಾಟ್ ಪ್ರದರ್ಶನ. ಈ ವಿರಾಟ್ ಪ್ರದರ್ಶನದಿಂದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಕೂಡ ಪ್ರಭಾವ ಬೀರೋದು ಖಂಡಿತ. ಇದನ್ನ ಎಲ್ಲ ರಾಜಕೀಯ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ಗಳ ಭದ್ರತೆಗಾಗಿ ಪರಸ್ಪರರ ವಿರುದ್ಧ ಅಂದ್ರೆ ವಿವಿಧ ಸಮುದಾಯಗಳ ನಡುವೆ ಶಾಂತಿ, ಸಹನೆ, ಸಹಬಾಳ್ವೆ, ಸ್ನೇಹವನ್ನ ಬಿತ್ತೋದ್ರ ಬದಲು ಪರಸ್ಪರ ಅಸಹನೆ, ಅಸಹಿಷ್ಣುತೆ, ದ್ವೇಷವನ್ನ ಬಿತ್ತೋದ್ರ ಮೂಲಕ ಇಡೀ ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಗೆ ಅಪಾಯವನ್ನ ಆಹ್ವಾನಿಸ್ತಾ ಇದ್ದೀರಿ. ಇತ್ತೀಚೆಗೆ ಆಪರೇಷನ್ ಸಿಂಧೂರದ ನಂತರ ನರೇಂದ್ರ ಮೋದಿ ಅವರು 51 ಮಂದಿ ಸಂಸದರನ್ನ 7 ತಂಡಗಳನ್ನ ಮಾಡಿ ವಿವಿಧ ದೇಶಗಳಿಗೆ, ಹೊರ ರಾಷ್ಟ್ರಗಳಿಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಸದಸ್ಯ ಕೂಡ ತನ್ನ ಜಾತಿ ಧರ್ಮವನ್ನ ಬೇರೆ ಅಭೂತಪೂರ್ವವಾದ ದೇಶ ಪ್ರೇಮವನ್ನು ಪ್ರಕಟಿಸಿದ್ರು. ಅದರಲ್ಲಿ ಗುಲಾಂ ನಬಿ ಆಜಾದ್, ಅಸಾದುದ್ದೀನ್ ಸಿದ್ದಿಕಿ, ಸಲ್ಮಾನ್ ಖುರ್ಷಿದ್ರಿಂದ ಹಿಡಿದು ಕನಿಮೋಳಿವರೆಗೂ ಕೂಡ ಎಲ್ಲರೂ ಕೂಡ ಆಂತರಿಕ ರಾಜಕಾರಣದಲ್ಲಿ ತಮ್ಮ ಏನೇ ಭೇದ ಭಾವಗಳಿರಲಿ, ಅಭಿಪ್ರಾಯ ಭೇದಗಳಿರಲಿ, ಅಂತಾರಾಷ್ಟ್ರೀಯ ವೇದಿಕೆಗಳ ಮೇಲೆ ನಿಜವಾದ ದೇಶ ಪ್ರೇಮವನ್ನು ಪ್ರದರ್ಶಿಸಿದ್ರು. ತನ್ಮೂಲಕ ಆಪರೇಷನ್ ಸಿಂಧೂರದ ಐತಿಹಾಸಿಕ ಮಹತ್ವವನ್ನ ಎತ್ತಿಡಿದ್ರು. ಇದನ್ನ ಸ್ಥಳೀಯ ರಾಜಕಾರಣಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಯಮಾಡಿ ಮೈಸೂರು ದಸರಾ ಹಬ್ಬದ ಆಹ್ವಾನಿತ ಅತಿಥಿ ಕುರಿತಂತೆ ಮತ್ತು ಧರ್ಮಸ್ಥಳದ ಅದರ ಧರ್ಮಾಧಿಕಾರಿಯವರಿಗೆ ಮುಜುಗರ ಮಾಡುವಂತ ಆ ಷಡ್ಯಂತ್ರ ಕುರಿತಂತೆ ರಾಜಕೀಯ ಮಾಡೋದ್ರ ಬದಲು ಎಲ್ಲರೂ ಕೂಡ
ಪರಸ್ಪರ ಸಹನಶೀಲತೆ, ಸಹಬಾಳ್ವೆ ಮತ್ತು ಸಹಿಷ್ಣುತೆಯ ಭಾವನೆಗಳನ್ನ ಮೂಡಿಸೋದ್ರ ಮೂಲಕ, ಅವುಗಳನ್ನ ಪ್ರಸಾರ ಮಾಡೋದ್ರ ಮೂಲಕ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ, ಸಾಂಸ್ಕೃತಿಕ ಬದುಕಿನಲ್ಲಿ ನೆಮ್ಮದಿಯ ಭಾವ ಮೂಡಿಸಲಿ ಅನ್ನೋದೇ ನಮ್ಮ ಕಳಕಳಿ. ಅಂದಹಾಗೆ ನಮ್ಮ ಪ್ರಗತಿಪರ ಲೇಖಕರು ಯಾಕೆ ಸುಮ್ಮನಿದ್ ಬಿಟ್ಟಿದ್ದಾರೆ? ತಮಗ್ಯಾಕೆ ಈ ಬೂಕರ್ ಪ್ರಶಸ್ತಿ ಬರಲಿಲ್ಲ? ಇದುವರೆಗೂ ಹೇಳ ಹೆಸರಿಲ್ದಿದ್ದ ಬಾನು ಮುಷ್ತಾಕ್ ಅನ್ನೋ ಒಬ್ಬ ಲೇಖಕಿಗೆ ಯಾಕೆ ಬಂತು, ಒಬ್ಬ ಹೆಣ್ಮಗಳಿಗೆ ಯಾಕೆ ಪ್ರಶಸ್ತಿ ಬಂತು ಅಂತಂದ್ಬಿಟ್ಟು ನಿಮ್ಗೇನಾದ್ರೂ ಕಸಿವಿಸಿ ಉಂಟಾಗಿದೆ? ಪ್ರಗತಿಪರ ಲೇಖಕರು ಸುಮ್ಮನಿದ್ದಾರೆ, ಸಂಪ್ರದಾಯವಾದಿ ಅಂತನೋ ಅಪವಾದ ಹೊತ್ತ ಲೇಖಕರು ಕೂಡ ಸುಮ್ಮನಿದ್ದಾರೆ. ಕರ್ನಾಟಕದ ಸಾರಸ್ವತ ಲೋಕ ಇದು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದ ಹಾಗೆ ಮೌನ ತಾಳಿರೋದು ಕೂಡ ಸೂಕ್ತವಲ್ಲ. ಅವರೆಲ್ಲರೂ ಕೂಡ ಪ್ರಚಲಿತ ಈ ವಿವಾದಗಳ ನಡುವೆ ತಮ್ಮ ಧ್ವನಿ ಎತ್ತಲಿ, ತಮ್ಮ ಅಂತರಾಳದ ಅಭಿಪ್ರಾಯಗಳನ್ನ ಬಹಿರಂಗವಾಗಿ ಪ್ರಕಟಿಸೋದ್ರ ಮೂಲಕ ಈ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಸೃಷ್ಟಿ ಮಾಡಿರುವ ಈ ಕ್ಷೋಭೆಯನ್ನ, ಸಾಮಾಜಿಕ ಕ್ಷೋಭೆಗೆ ಒಂದು ಪರಿಹಾರವನ್ನ ಹುಡುಕ್ಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.